ಆಗಿ ಒಂದು ದೇಶದಲ್ಲಿ ಒಂದು ಸುಭದ್ರ ಆಡಳಿತ ಬಂದ ಮೇಲೆ ಇದು ಏನು ಆಗ್ತಾ ಇದೆ ತನಿಖೆ ಇನ್ನಷ್ಟು ಚುರುಕಾಗ್ತೈತೆ, ಒಳ್ಳೆ ರೀತಿ ಆಗುತ್ತೆ. 5 ವರ್ಷ ಕಂಟಿನ್ಯೂ ಆಗ್ತೀರಿ ಅಂತ ಸಿಎಂ ಅಷ್ಟೇ ಅವ್ರದ್ದು, ಅಷ್ಟೇ ಸ್ಟ್ಯಾಂಡರ್ಡ್ಸ್. ಯಾಕೆ 5 ವರ್ಷ ಕಂಟಿನ್ಯೂ? ಡಿ ಕೆ ಶಿವಕುಮಾರ್ ಇದಾರಲ್ವಾ, ಅವ್ರಿಗೆ ಏನು ಬರುತ್ತೆ ಇದರಲ್ಲಿ? ನೋಡಿ, ಅವರೂ ಕೂಡ ಚಾಣಾಕ್ಷನೇ, ಸಿದ್ದರಾಮಯ್ಯನೂ ಕೂಡ ಚಾಣಾಕ್ಷನೇ. ಹಂಗೇನು ಮಾಡಿದ್ರೆ ಏನು ಹಂಗೆ ಉಳಿಬೋದು ಅನ್ನೋದಕ್ಕೆ ಆ ಉಳಿಯುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಿ ಅವ್ರು ಏನು ಉಳ್ಕೊಬೇಕು ಸೀಟಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದನ್ನು ಮುಂದುವರಿಸ್ತಾರೆ ಅಷ್ಟೇ. ಓಕೆ, ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಒಂದಷ್ಟು ಚೆಕ್ಮೇಟ್ಸ್ ಇಟ್ಟಿದ್ದಾರೆ ಅಂತ ತಮ್ಮ ಪ್ರಕಾರ. 100%. ಓಕೆ, ಇದು ಅಶೋಕ್ ಅವರು ಮತ್ತು ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು, ಹೊಸ ವಿಚಾರಣೆ ಕೊಟ್ಟಿರುವಂಥದ್ದು, ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ. ಜೊತೆಗೆ ಪ್ರಜ್ವಲ್ ರೇವಣ್ಣನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡೋಕ್ಕೆ ರೆಡಿ ಇಲ್ಲ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ನೇಣಿಗಾಕಲಿ, ಅದು ಹಂಚಿಕೆ ಸಂಬಂಧಪಟ್ಟಂತೆ ಒಂದು ಷಡ್ಯಂತ್ರ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು, ಅದು ಸಿಬಿಐ ತನಿಖೆ ಹೋಗುವಂಥ ಸಾಧ್ಯತೆ ಬಗ್ಗೆ ಕೂಡ ಹೇಳಿರುವಂಥದ್ದು. ಇದೇ ಇವತ್ತಿನ ಅಂತಾರೆ. ಒಂದು ಕಡೆ ನಮ್ಮ MLAಗಳನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟವ್ರೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಈ ಸರ್ಕಾರ ಬೀಳಲ್ಲ ಅಂತಲೂ ಹೇಳ್ತಾರೆ. ಬಹುಶಃ ಅವರ MLAಗಳ ಮೇಲೆ ಕೂಡ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ಸುತ್ತಾ? 100% ಮಾಡ್ತಾರೆ. ಕುಮಾರಸ್ವಾಮಿ ಇದು ಮಾಡಿದ್ಮೇಲೆ ಅವರು MLAಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ 100% ಮಾಡಿರ್ತಾರೆ. ಕಾಂಗ್ರೆಸ್ ಪಕ್ಷದ MLAಗಳ ಮೇಲೆ ಕೂಡ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ಕೂಡ ಫೋನ್ ಟ್ಯಾಪಿಂಗಲ್ಲಿ 100% ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ? ಸರ್, ಈ ಕುಮಾರಸ್ವಾಮಿ ಕಾಲದಲ್ಲಿ ಕೂಡ ಫೋನ್ ಟ್ಯಾಪಿಂಗ್ ಆರೋಪ ಬಂತು. ನೀವು ಕೂಡ ಅವಾಗ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಿದು ಆಗಿತ್ತಾ? ಅಂದರೆ ನೀವು ಅಧಿಕಾರಕ್ಕೆ ಬಂದ ನಂತರ ಈ ವಿಚಾರ ಅವಾಗೂ ಕೂಡ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇದ್ದಿದ್ದು, ಸಿಬಿಐಗೆ ಹೋಯ್ತು ಅದು ನಂತರದ್ದು. ಅವಾಗೂ ಕೂಡ ಕಾಂಗ್ರೆಸ್ ಏನು JDS ಇರಲಿಲ್ಲ, ಹೋಮ್ ಮಿನಿಸ್ಟರ್ ಯಾರಿದ್ರು. ಅದರಿಂದ ಕಾಂಗ್ರೆಸ್ ಮತ್ತು JDS ಸರ್ಕಾರನೇ ಇದ್ದಿದ್ದು ಅವಾಗೂ ಕೂಡ. ಅದರಿಂದ ಅವಾಗ ಏನೇ ತಪ್ಪಾಗಿದ್ರು ಕೂಡ ಅದರಲ್ಲಿ ಪಾತ್ರ ಕಾಂಗ್ರೆಸ್ ಅವ್ರದ್ದು ಇದ್ದೇ ಇರ್ತದೆ ಪಾತ್ರ, ತಪ್ಪಾಗಿದ್ರೆ. ಅದರಿಂದ ನಾನು ಅನ್ಸೋದು ಇದೆಲ್ಲನೂ ಕೂಡ ಈ ಫೋನ್ ಟ್ಯಾಪಿಂಗ್ ವಿಚಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪದೇ ಬರ್ತಾ ಇರ್ತೈತೆ. ಪ್ರತಿ ಒಂದು ಸರ್ಕಾರ ಬಂದಾಗೂ ಕೂಡ ಫೋನ್ ಟ್ಯಾಪಿಂಗ್ ವಿಚಾರ ಬಂದೇ ಬರ್ತದೆ. ಅದಕ್ಕೆ ಒಂದ್ಸರಿ ಅಂತ್ಯ ಆಡಬೇಕು ಇದಕ್ಕೆ. ಅಶೋಕರು, ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣ. ಅದು ಹೆಂಗಂದ್ರೆ ಅದು ಯಾವ ಮಟ್ಟಿಗೆ ಅಂತಂದರೆ, ನಿಮಗೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು, ಅಮಿತ್ ಶಾ ಅವರು ಕೂಡ ಮಾತಾಡಿದ್ರು. ಅಂದರೆ ಕಾಂಗ್ರೆಸ್ನ ಇದಕ್ಕೆ ತಿರುಗ್ಬಾಣ ಆಗುತ್ತೆ ಅಂತ ಖುದ್ದು ಅಮಿತ್ ಶಾ ಅವರು ನಮ್ಮ ರಿಪಬ್ಲಿಕ್ ಇಂಟರ್ವ್ಯೂ ಕೂಡ ಹೇಳಿದ್ರು. ಏನು ಪ್ರಜ್ವಲ್ ಪ್ರಕರಣ ಫಸ್ಟ್ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ಅಂದರೆ ಪಕ್ಷಕ್ಕೆ ಮುಜುಗರ ಆಗಿದೆ ಇದು BJP ಮತ್ತು JDSಗೆ, ಅಥವಾ BJP ಮುಜುಗರ ಆಗಿದೆ ಈ ಪ್ರಕರಣದಿಂದ ಅಂತ? ನೋಡಿ, ಇದೆಲ್ಲ ಕಾಂಗ್ರೆಸ್ಸಿನ ಕುತಂತ್ರ. ಈಗ ರೇವಣ್ಣನಿಗೆ ಯಾಕೆ ಬೇಲ್ ಸಿಕ್ತು ಅಂದರೆ, ಡಾಕ್ಯುಮೆಂಟ್ ಯಾಕೆ ಕೊಡಲಿಲ್ಲ ಬೇಲ್ಗೆ? ಈಗ ಕೇಜ್ರಿವಾಲ್ಗೆ ಯಾಕೆ ಬೇಲೇ ಕೊಡಲಿಲ್ಲ? ಅವರ ಉಪಮುಖ್ಯಮಂತ್ರಿ 1 ವರ್ಷ ಆಗೋತಾನೋ ಅವ್ರು ಜೈಲ್ಗೆ ಹೋಗಿ, ಬೇಲ್ ಕೊಟ್ಟಿಲ್ಲ. ಸಿಸೋಡಿಯಾ ದಾಖಲೆಗಳು ಕೊಟ್ಟಿದ್ದಾರೆ. CBIನವರು ಅಥವಾ ಇನ್ಕಮ್ ಟ್ಯಾಕ್ಸ್ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ದಾಖಲೆ ಕೊಟ್ಟಿದ್ರೆ ಹಾಗಾದ್ರೆ ರೇವಣ್ಣನಿಗೆ ಯಾಕೆ ಬಿಡುಗಡೆ ಬೇಲಾಯಿತು? ಅಂದರೆ ನೀವು ಆತುರತಾ ತೋರಿದ್ದೀರಾ, ಇಲ್ದಿದ್ದನ್ನು ಅವ್ರ ತಲೆ ಮೇಲೆ ಹಾಕಿದ್ದೀರಾ. ಅದರಿಂದ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿದೆ. ಈಗ ಪ್ರಜ್ವಲ್ ರೇವಣ್ಣನು ಅಷ್ಟೇ, ಅವನು ಫಾರಿನ್ಗೆ ಓಡೋದ, ಯಾಕೆ ಬಿಟ್ರಿ ನೀವು? ಯಾಕೆ ಕೇಂದ್ರ ಸರ್ಕಾರ ಪಾಸ್ಪೋರ್ಟು ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ ಪಾಸ್ಪೋರ್ಟು? ಪಾಸ್ಪೋರ್ಟು ಅದು ಎಲ್ಲ MP ಕೊಡ್ತಾರೆ. ಪಾಸ್ಪೋರ್ಟ್ ಅನ್ನೋದು ಎಲ್ಲ MP ಆದ ತಕ್ಷಣ ಅದು ನ್ಯಾಚುರಲ್ ಆಗಿ ಎಲ್ಲರಿಗೂ ಸಿಗ್ತೈತೆ. ಇವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಸಿಗ್ತೈತೆ, BJP ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ. ನಿಮ್ಮ ಮೇಲೆ ಒಂದೇ ನಿಮಿಷ, ಇವರು ಹಾಸನದಿಂದ ಹೆಂಗೆ ಏರ್ಪೋರ್ಟ್ಗೆ ಹೋದ್ರು? ಅಲ್ಲಿಂದ ಇಲ್ಲಿಗೆ ಸುಮಾರು 250 ಕಿಲೋಮೀಟರ್ ಐತೆ. ಹೆಂಗೆ ಹೋದ್ರು? ಅವ್ರೇ ಫ್ಲೈಟಲ್ಲಿ ಹೋದ್ರ? ಫ್ಲೈಟಲ್ಲಿ ಹೋಗಿದ್ರೆ ನಮ್ದಲ್ಲಪ್ಪ ಹಾಸನದಲ್ಲ ಹತ್ಬಿಟ್ರು, ಫ್ಲೈಟಲ್ಲಿ ನಾವು ಹಿಡಿಯೋಕ್ಕಾಗಿಲ್ಲ, ಏರ್ಪೋರ್ಟಲ್ಲಿ ಇಳಿದ್ಬಿಟ್ರು ಅಂತ ಅವ್ರು ರೋಡ್ ಮೇಲೆ ಹೋಗಿದಾರಲ್ಲ. 4 ಜಿಲ್ಲೆ ದಾಟಿ ಹೋಗಿದಾರಲ್ಲ. ನಿಮ್ಮ ಪೊಲೀಸವ್ರು ಏನು ಮಾಡ್ತಾಯಿದ್ರು, ನಿಮ್ಮ ಇಂಟೆಲಿಜೆನ್ಸಿ ಅವ್ರು ಏನು ಮಾಡ್ತಾಯಿದ್ರು? ಅಲ್ಲೇ ಹಿಡ್ಕೊಂಬೋದಾಯ್ತಲ್ಲ. ಇಲ್ಲಿ ಇದ್ದಾಗ ಬಿಟ್ಬಿಟ್ರಿ, ಹಾಸನದಲ್ಲಿ ಇದ್ದಾಗ ಬಿಟ್ರಿ, ಬೆಂಗಳೂರಲ್ಲಿ ಇದ್ದಾಗ ಬಿಟ್ಬಿಟ್ಟು ಅವ್ರು ಫ್ಲೈಟಕ್ಕೆ ಹೋದ್ಮೇಲೆ ಮೋದಿ ಕಳಿಸ್ಬಿಟ್ರು ಅಂತಾರೆ. ಅದು ವಿಡಿಯೋ ಬಿಡುಗಡೆಗೆ 2 ದಿನ ಇಲ್ಲೇ ಇದ್ರು ಅವರು. ಆಯ್ತಲ್ಲ, ಅದು ಬಿಡುಗಡೆ ಆಗಿ 4 ದಿನ ಆದಾಗೂ ಇಲ್ಲೇ ಇದ್ರು. ಹೋಗಿ ವೋಟ್ ಹಾಕಿದ್ದಾರೆ. ನಿಮ್ಮ ಇಂಟೆಲಿಜೆನ್ಸ್ ಏನೇ ಆಗಬೇಕಾಯ್ತು? ಕಾಂಗ್ರೆಸ್ ಅವ್ರಿಗೆ ಪ್ರಜ್ವಲ್ ರೇವಣ್ಣಿಂದ ಇಲ್ಲಿಂದ ಓಡೋಗ್ಬೇಕು, ಅದನ್ನು ಮೋದಿ ಮೇಲೆ ಹಾಕಬೇಕು. ಟ್ರಿಕ್ಸ್ ಅಷ್ಟೇ.
ಇದೆಲ್ಲ ಡೆಲ್ಲಿಯವರು ಸುರ್ಜಿತ್ ವಾಲಾ ಮುಖ್ಯಮಂತ್ರಿ ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, 5-6 ಜನ ಟೀಮ್ ಮಾಡ್ಕೊಂಡು ಇದನ್ನು ಮೋದಿಗೆ ತಗೊಂಡೋಗಿ ಟಚ್ ಮಾಡಬೇಕಾದ್ರೆ ನೀವು ಇಲ್ಲೇ ಇವನ್ನ ಅರೆಸ್ಟ್ ಮಾಡಿಬಿಟ್ರೆ ಅದು ಮೋದಿಗೆ ಟಚ್ ಆಗಲ್ಲ. ಏರ್ಪೋರ್ಟಿಂದ ಆಚೆ ಹೋದರೆ ನೋಡ್ರಿ ಏರ್ಪೋರ್ಟ್ ಅವ್ರಿಗೆ ಬರ್ತೈತೆ, ನಮಗೆ ಬರಲ್ಲ. ವಿದೇಶಕ್ಕೆ ಹೋದರೆ ಮೋದಿಗೆ ಬರ್ತೈತೆ, ನಮಗೆ ಬರಲ್ಲ ಅಂತ ಹೇಳೋಕ್ಕೋಸ್ಕರ ಈ ನಾಟಕವನ್ನು ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಅವರು. ಇಲ್ಲ ಅಂದರೆ ಎಷ್ಟು ಈಸಿ ಕೆಲಸ, ಓಟ್ ಹಾಕೋಕೆ ಬಂದ್ರಲ್ಲ, ಆಚೆ ಬಂದಾಗ ಅರೆಸ್ಟ್ ಮಾಡ್ಕೊಂಡು ಮುಗ್ದಿದ್ದು ಹೋಯ್ತು. ನಿಮ್ಮ ಪ್ರಕಾರ ಅವರು ಯಾರು ಶಾಮೀಲಾಗಿದ್ದಾರೆ ಕಾಂಗ್ರೆಸ್ 100% ಇದರಲ್ಲಿ ಕಾಂಗ್ರೆಸ್ ಅವರ ಕುತಂತ್ರ. ಅವರೇ ಇವರು ಪ್ರಜ್ವಲ್ ರೇವಣ್ಣ ಹೋಗೋಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರೇ. ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಅವರು ಅಂತೀರಾ ಪ್ರಜ್ವಲ್ ರೇವಣ್ಣ ಜೊತೆ? ನೋಡಿ, ಇದು ಏನೇನಾಗಿದೆ ಅಂತೇಳಿ ಇದನ್ನು CBI ತನಿಖೆ ಕೊಟ್ಟರೆ ಯಾರ್ಯಾರು ಪ್ರಜ್ವಲ್ ರೇವಣ್ಣ CM ಫೋನ್ ಮಾಡಿದಾರಾ, ರೇವಣ್ಣ HD ರೇವಣ್ಣ CM ಫೋನ್ ಮಾಡಿದಾರಾ, ಏನೇನು ಮಾತಾಡಿದ್ದಾರೆ ಎಲ್ಲ ಈಚೆಗೆ ಬರ್ತೈತೆ. ಇವ್ರದ್ದೇ ತನಿಖೆ ಆದರೆ ಇವ್ರು SIT ಅವ್ರು ಹೋಗಿ CM ತನಿಖೆ ಮಾಡಲ್ಲ, ಮಾಡ್ತಾರಾ? ಯಾರು ಮಾಡಲ್ಲ. ರೇವಣ್ಣ ಮತ್ತೆ ಪ್ರಜ್ವಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ ಮಾಡಿದ್ರು ಅಂತ ಅನುಮಾನ? ಅಲ್ಲ, ನಾನು ಹೇಳೋದು ಇಲ್ಲ ಅಂದರೆ ಹೆಂಗೆ ಹೋಗ್ಬೋದಾ? ಏರ್ಪೋರ್ಟ್ಗೆ ಹೆಂಗೆ ಹೋದ್ರು? ಇವ್ರದೇ ಪೊಲೀಸು, ಅವ್ರು ಗನ್ಮ್ಯಾನ್ ಕೊಟ್ಟಿದ್ದಾರೆ. ಗನ್ಮ್ಯಾನ್ ಯಾರು? ಪೊಲೀಸು ಇಲಾಖೆಯವರು. ಅವ್ರ ಕಂಟ್ರೋಲ್ ಯಾರ ಕೈಯಲ್ಲಿ ಇರ್ತತೆ? ಇಲ್ಲಿ ಸರ್ಕಾರದ ಕೈಯಲ್ಲಿ ಇರ್ತತೆ. ಅವನ ಹತ್ರ ಮಿನಿಟ್ ಇನ್ಫಾರ್ಮೇಷನ್ ತೊಗೊಬೋದಾಯ್ತಲ್ಲ, ಯಾಕೆ ತಗೊಂಡಿಲ್ಲ? ಅವ್ರು ಕಾರ್ ಹತ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ಏನು ತಗೊಂಡೇ ಇಲ್ಲಲ್ಲ ನೀವು? ಇನ್ಫಾರ್ಮೇಷನ್ನೇ ತೊಗೊಂಡಿಲ್ಲಲ್ಲ ಇದು.